ಜಮೀನಿನ ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಜಮೀನ್ ಬಗ್ಗೆ ಹಲವಾರು ಧ್ವನಿಯನ್ನು ಎತ್ತಿದ್ರು. ಅದನ್ನು ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟು ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ, ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ. ಅದು ಬೇಕಂತಲೇ ಈ ಸರ್ಕಾರ SITನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ, ಅವರಿಂದ ಏನೂ ಕೂಡ ಎಕ್ಸ್ಪ್ಲನೇಷನ್ನು ಕೂಡ ಕೇಳದೆ ಈ ಸರ್ಕಾರ ಈ ಥರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿಯವರು ಇದನ್ನು ತೆರವು ಮಾಡಿಸ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತಿದ್ರೆ ಅವ್ರಿಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡ್ಬೋದಿತ್ತು. ಆದರೆ ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಕಾನೂನೇನಿದೆ ಕಾನೂನಿಗೆ ನಾವು ತಲೆ ಬಾಗ್ತೇವೆ, ಕಾನೂನೇನು ಹೋರಾಟದಲ್ಲಿ ನಾವು ತಲೆಬಾಗಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಕುಮಾರಸ್ವಾಮಿಯವರು ಅವ್ರಿಗೆ ಇದ್ದಂಥ ಅವಕಾಶ, ರಾಜಕೀಯ ಪ್ರಭಾವ ಇದ್ದಾಗಲೂ ಕೂಡ ಇದನ್ನು ಈ ಥರ ನಾವು ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ಹೋಗಲಿಲ್ಲ. ಯಾಕೆಂದರೆ ಅವ್ರು ಯಾವುದೇ ಕೂಡ ಲೋಪದೋಷ ಮಾಡಿಲ್ಲ ಅಂತಕ್ಕಂಥ ಭರವಸೆ, ನಂಬಿಕೆ ಅವ್ರಿಗಿರೋದ್ರಿಂದ ಖಂಡಿತ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಸರ್ಕಾರ ಈ ಥರ ಒಬ್ಬೊಬ್ಬರನ್ನು ಕೂಡ ಅಲ್ಲಿ ಹತೋಟಿಗೆ ತಗೊಳ್ಳಿಕ್ಕೆ ಅವರ ಒಂದು ಏನು ವೇಗವನ್ನು ತಗ್ಗಿಸ್ಲಿಕ್ಕೋಸ್ಕರ ಈ ಥರ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ. ಸದನದ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆನೂ ಕೂಡ ನಾವು ನೋಡ್ತಾ ಇದ್ದೇವೆ. ಎಲ್ಲಾದರೂ ಕೂಡ ವಿರೋಧ ಪಕ್ಷದವ್ರು ಏನಾದ್ರು ಧ್ವನಿ ಎತ್ತಿದ್ರೆ BJPಯವ್ರನ್ನ ನೀವೇನು ಮಾಡಿರಲಿಲ್ವ, ಹಿಂದೆ ನೀವು ಮಾಡಿರೋದನ್ನ ನಾವು ಮಾಡ್ತಾ ಇದ್ದೀವಿ ಅಂತ. ಅವ್ರು ಮಾಡಿರೋದಕ್ಕೆ ಅವ್ರನ್ನ ಹೊರಗಡೆ ಕೂರಿಸಿದ್ದಾರೆ. ನಿಮ್ಮನ್ನು ಕೂಡ ನೀವೇನೋ ಕೂಡ ಸರಿಪಡಿಸ್ತೀರಾ ಅಂತ ನಿಮಗೆ ಒಂದು ಅಧಿಕಾರ ಕೊಟ್ಟಾಗ ನೀವು ಅದೇ ಥರ ಮಾಡ್ತೀರಿ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ವಿರೋಧ ಪಕ್ಷದಲ್ಲೇ ಕೂತ್ಕೋಬೇಕಾಗ್ತದೆ. ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದನ್ನ ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಇದು ಅವ್ರ ಮೇಲೆ ಬೇರೆ ಯಾವುದೋ ಅಲಿಗೇಷನ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಈಗ ದೇವೇಗೌಡರು ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಇಷ್ಟು ವರ್ಷ 63 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಬಂದಿರತಕ್ಕಂಥ ಕುಟುಂಬ, ಅವ್ರಿಗಿರ್ತಕ್ಕಂಥ ಕಾಳಜಿ, ಜನಾಭಿಪ್ರಾಯ ಇದೆಲ್ಲ ನೋಡಿದ್ರೆ ಅವ್ರಿಗೆ ಇದನ್ನು ತಡಿಲಿಕ್ಕಾಗದೆ ಈ ಥರ ಎಲ್ಲಾದರೂ ಒಂದರಲ್ಲಿ ಇಕ್ಕಟ್ಟಲ್ಲಿ ಸಿಗಾಕ್ಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಥರ ವ್ಯವಸ್ಥೆ ಸಂಚನ್ನು ರೂಢಿಸ್ತದೆ. ಜಮೀನಿಲ್ಲ ಅವ್ರಿಗೆ ಇನ್ನೂ 3 ಎಕರೆ ಬರಬೇಕು. ಒಂದು 3 ಎಕರೆ ಜಮೀನು ಅವರ ಅಳತೆ ಪ್ರಕಾರ 3 ಎಕರೆ ಬರಬೇಕು. ಅದನ್ನೆಲ್ಲ ಗುರುತಿಸ್ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ಅವ್ರನ್ನ ಕರೆದು ಅವರಲ್ಲಿರ್ತಕ್ಕಂಥ ಅವ್ರ ದಾಖಲೆಗಳನ್ನ ಎಲ್ಲ ಪರಿಶೀಲನೆ ಮಾಡಿ ಅವ್ರ ಕ್ರಮ ತಗೋಬೇಕು. ಅದು ಯಾವುದು ತಗೊಳ್ಳದ ರೀತಿಯಲ್ಲಿ ಏಕಾಏಕಿ ಒಂದು ನೋಟಿಸ್ನು ಕೂಡ ಜಾರಿ ಮಾಡದೆ ಅವ್ರಿಗೆ ಅವರ ಏನು ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಏಕಾಏಕಿ ಹೋಗಿ ಸುಮ್ಮನೆ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಇದರಲ್ಲಿ ರಾಜಕೀಯ ಅಡಗಿದೆ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. SITನ ಸ್ಥಾಪನೆ ಮಾಡಿದವರು ಇವರೇ. ಇದಕ್ಕೋಸ್ಕರ SIT ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ಏನು ನಮ್ಮ ಇವರು ಇದ್ರಲ್ಲ ಬಳ್ಳಾರಿಲಿ ಮೈನ್ಸ್ದೆಲ್ಲ ಇದನ್ನು ಮಾಡ್ತಿದ್ರಲ್ಲ ಹಿರೇಮಠವರು ಇದ್ರ ಬಗ್ಗೆ ಆ ತನಿಖೆಗೆ SIT ಕೇಳಿದ್ರಿಂದ SIT ಕೇಳಿದರೆ ಸಹಜ, ಕಾನೂನಿಗೆ ತಲೆ ಬಾಗ್ತವೆ. ಆದರೆ ಯಾರು ಜಮೀನ್ದಾರನ್ನ ಕರೆದು ಅವ್ರನ್ನ ಪರಿಶೀಲನೆ ಮಾಡಿ ಅವ್ರ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಏಕಾಏಕಿ SIT ತೀರ್ಮಾನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ರಾಜಕೀಯ ಅಡಗಿರ್ತಕ್ಕಂಥದ್ದು. ಸರ್ಕಾರನೇ ಯಾರು ಮಾಡ್ತಾ ಇದ್ದಾರೆ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಇದನ್ನು ದ್ವೇಷದ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತು. ಆದ್ದರಿಂದ ಈ ಸರ್ಕಾರದಲ್ಲಿ ಈ ಥರ ಒಬ್ಬರ ವೇಗವನ್ನು ತಗ್ಗಿಸ್ಲಿಕ್ಕೋಸ್ಕರ ಈ ಥರ ಮಾಡಲಿಕ್ಕೆ ಹೊರಟಿದ್ದಾರೆ. ಖಂಡಿತ ಇದರಲ್ಲಿ ಅವರಿಗೆ ಇದರಲ್ಲಿ ಯಾವುದೇ ಕೂಡ ಉರುಳಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಜಮೀನಿನ ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿ ಅವರ ಜಮೀನ್ ಬಗ್ಗೆ ಹಲವಾರು ಧ್ವನಿಯನ್ನು ಎತ್ತಿದ್ರು. ಅದನ್ನು ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟು ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ, ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ. ಅದು ಬೇಕಂತಲೇ ಈ ಸರ್ಕಾರ SITನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ, ಅವರಿಂದ ಏನೂ ಕೂಡ ಎಕ್ಸ್ಪ್ಲನೇಷನ್ನು ಕೂಡ ಕೇಳದೆ ಈ ಸರ್ಕಾರ ಈ ಥರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ.
ಇವತ್ತು ಕುಮಾರಸ್ವಾಮಿಯವರು ಇದನ್ನು ತೆರವು ಮಾಡಿಸ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತಿದ್ರೆ ಅವ್ರಿಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡ್ಬೋದಿತ್ತು. ಆದರೆ ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಕಾನೂನೇನಿದೆ ಕಾನೂನಿಗೆ ನಾವು ತಲೆ ಬಾಗ್ತೇವೆ, ಕಾನೂನೇನು ಹೋರಾಟದಲ್ಲಿ ನಾವು ತಲೆಬಾಗಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಕುಮಾರಸ್ವಾಮಿಯವರು ಅವ್ರಿಗೆ ಇದ್ದಂಥ ಅವಕಾಶ, ರಾಜಕೀಯ ಪ್ರಭಾವ ಇದ್ದಾಗಲೂ ಕೂಡ ಇದನ್ನು ಈ ಥರ ನಾವು ಅದನ್ನು ನಂದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ಹೋಗಲಿಲ್ಲ. ಯಾಕೆಂದರೆ ಅವ್ರು ಯಾವುದೇ ಕೂಡ ಲೋಪದೋಷ ಮಾಡಿಲ್ಲ ಅಂತಕ್ಕಂಥ ಭರವಸೆ, ನಂಬಿಕೆ ಅವ್ರಿಗಿರೋದ್ರಿಂದ ಖಂಡಿತ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಸರ್ಕಾರ ಈ ಥರ ಒಬ್ಬೊಬ್ಬರನ್ನು ಕೂಡ ಅಲ್ಲಿ ಹತೋಟಿಗೆ ತಗೊಳ್ಳಿಕ್ಕೆ, ಅವರ ಒಂದು ಏನು ವೇಗವನ್ನು ತಗ್ಗಿಸ್ಲಿಕ್ಕೋಸ್ಕರ ಈ ಥರ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ. ಸದನದ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆನೂ ಕೂಡ ನಾವು ನೋಡ್ತಾ ಇದ್ದೇವೆ. ಎಲ್ಲಾದರೂ ಕೂಡ ವಿರೋಧ ಪಕ್ಷದವ್ರು ಏನಾದ್ರು ಧ್ವನಿ ಎತ್ತಿದ್ರೆ BJP-ಅವ್ರನ್ನ ನೀವೇನು ಮಾಡಿರಲಿಲ್ವ, ಹಿಂದೆ ನೀವು ಮಾಡಿರೋದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ಮಾಡಿರೋದಕ್ಕೆ ಅವ್ರನ್ನ ಹೊರಗಡೆ ಕೂರಿಸಿದ್ದಾರೆ. ನಿಮ್ಮನ್ನು ಕೂಡ ನೀವೇನೋ ಕೂಡ ಸರಿಪಡಿಸ್ತೀರಾ ಅಂತ ನಿಮಗೆ ಒಂದು ಅಧಿಕಾರ ಕೊಟ್ಟಾಗ ನೀವು ಅದೇ ಥರ ಮಾಡ್ತೀರಿ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ವಿರೋಧ ಪಕ್ಷದಲ್ಲೇ ಕೂತ್ಕೋಬೇಕಾಗ್ತದೆ. ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದನ್ನ ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಇದು ಅವ್ರ ಮೇಲೆ ಬೇರೆ ಯಾವುದೋ ಅಲಿಗೇಷನ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಈಗ ದೇವೇಗೌಡರು ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಇಷ್ಟು ವರ್ಷ 63 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಬಂದಿರತಕ್ಕಂಥ ಕುಟುಂಬ, ಅವ್ರಿಗಿರ್ತಕ್ಕಂಥ ಕಾಳಜಿ, ಜನಾಭಿಪ್ರಾಯ ಇದೆಲ್ಲ ನೋಡಿದ್ರೆ ಅವ್ರಿಗೆ ಇದನ್ನು ತಡಿಲಿಕ್ಕಾಗದೆ ಈ ಥರ ಎಲ್ಲಾದರೂ ಒಂದರಲ್ಲಿ ಇಕ್ಕಟ್ಟಲ್ಲಿ ಸಿಗಾಕ್ಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಥರ ವ್ಯವಸ್ಥೆ ಸಂಚನ್ನು ರೂಢಿಸ್ತದೆ. ಜಮೀನಿಲ್ಲ ಅವ್ರಿಗೆ ಇನ್ನೂ 3 ಎಕರೆ ಬರಬೇಕು. ಒಂದು 3 ಎಕರೆ ಜಮೀನು ಅವರ ಅಳತೆ ಪ್ರಕಾರ 3 ಎಕರೆ ಬರಬೇಕು. ಅದನ್ನೆಲ್ಲ ಗುರುತಿಸ್ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ಅವ್ರನ್ನ ಕರೆದು ಅವರಲ್ಲಿರ್ತಕ್ಕಂಥ ಅವ್ರ ದಾಖಲೆಗಳನ್ನ ಎಲ್ಲ ಪರಿಶೀಲನೆ ಮಾಡಿ ಅವ್ರು ಕ್ರಮ ತಗೋಬೇಕು. ಅದು ಯಾವುದು ತಗೊಳ್ಳದ ರೀತಿಯಲ್ಲಿ ಏಕಾಏಕಿ ಒಂದು ನೋಟಿಸ್ನು ಕೂಡ ಜಾರಿ ಮಾಡದೆ ಅವ್ರಿಗೆ ಅವರ ಒಂದು ಏನು ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಏಕಾಏಕಿ ಹೋಗಿ ಸುಮ್ಮನೆ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಒಂದು ಇದರಲ್ಲಿ ರಾಜಕೀಯ ಅಡಗಿದೆ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. SIT-ನ ಸ್ಥಾಪನೆ ಮಾಡಿದವ್ರು ಇವರೇ. ಇದಕ್ಕೋಸ್ಕರ SIT ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ಏನು ನಮ್ಮ ಇವರು ಇದ್ರಲ್ಲ ಬಳ್ಳಾರಿಲಿ ಮೈನ್ಸ್ದೆಲ್ಲ ಇದನ್ನು ಮಾಡ್ತಿದ್ರಲ್ಲ ಹಿರೇಮಠವರು ಇದ್ರ ಬಗ್ಗೆ ತನಿಖೆಗೆ SIT ಕೇಳಿದ್ರಿಂದ SIT ಕೇಳಿದರೆ ಸಹಜ, ಕಾನೂನಿಗೆ ತಲೆ ಬಾಗ್ತವೆ. ಆದರೆ ಯಾರು ಜಮೀನ್ದಾರನ್ನ ಕರೆದು ಅವ್ರನ್ನ ಪರಿಶೀಲನೆ ಮಾಡಿ ಅವ್ರ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಏಕಾಏಕಿ SIT ತೀರ್ಮಾನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ರಾಜಕೀಯ ಅಡಗಿರ್ತಕ್ಕಂಥದ್ದು. ಸರ್ಕಾರನೇ ಯಾರು ಮಾಡ್ತಾ ಇದ್ದಾರೆ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಇದನ್ನು ದ್ವೇಷದ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತು. ಆದ್ದರಿಂದ ಈ ಸರ್ಕಾರದಲ್ಲಿ ಈ ಥರ ಒಬ್ಬರ ವೇಗವನ್ನು ತಗ್ಗಿಸ್ಲಿಕ್ಕೋಸ್ಕರ ಈ ಥರ ಮಾಡಲಿಕ್ಕೆ ಹೊರಟಿದ್ದಾರೆ. ಖಂಡಿತ ಇದರಲ್ಲಿ ಅವರಿಗೆ ಇದರಲ್ಲಿ ಯಾವುದೇ ಕೂಡ ಉರುಳಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾರೆ. ಜಮೀನಿನ ಬಗ್ಗೆ ದ್ವೇಷದ ರಾಜಕಾರಣ ಇಟ್ಕೊಂಡು ಇವತ್ತು ಈ ಸರ್ಕಾರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯ, ಖಂಡನೀಯ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಹಲವಾರು ವರ್ಷಗಳಿಂದ ಕುಮಾರಸ್ವಾಮಿಯವ್ರ ಜಮೀನು ಬಗ್ಗೆ ಹಲವಾರು ಧ್ವನಿಯನ್ನು ಎತ್ತಿದ್ರು. ಅದನ್ನು ಇವತ್ತು ತೆರವು ಮಾಡಿಸ್ಲಿಕ್ಕೆ ಯಾವುದೇ SIT ಫಸ್ಟು ಕಾನ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ, ಯಾವುದೋ ಒಂದು ಲ್ಯಾಂಡ್ ಇದಕ್ಕೋಸ್ಕರ ಅದು ಬೇಕಂತಲೇ ಈ ಸರ್ಕಾರ SIT-ನ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇವತ್ತು ಅವರಿಗೆ ಫಲಾನುಭವಿಗಳಿಗೆ ಒಂದು ನೋಟಿಸು ಕೂಡ ಜಾರಿ ಮಾಡಿದೆ, ಅವರಿಂದ ಏನೂ ಕೂಡ ಎಕ್ಸ್ಪ್ಲನೇಷನ್ನು ಕೂಡ ಕೇಳದೆ ಈ ಸರ್ಕಾರ ಈ ಥರ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇಲ್ಲಿ ದ್ವೇಷದ ರಾಜಕಾರಣ ಅಡಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಮಾರಸ್ವಾಮಿಯವರು ಇದನ್ನು ತೆರವು ಮಾಡಿಸ್ಕೋಬೇಕು, ಇದರಿಂದ ಹೊರಗೆ ಬರಬೇಕು ಅಂತಿದ್ರೆ ಅವ್ರಿಗೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡ್ಬೋದಿತ್ತು. ಆದರೆ ಆ ಥರ ಮಾಡೋಕ್ಕೆ ಹೋಗಲಿಲ್ಲ. ಕಾನೂನೇನಿದೆ ಕಾನೂನಿಗೆ ನಾವು ತಲೆ ಬಾಗ್ತೇವೆ, ಕಾನೂನೇನು ಹೋರಾಟದಲ್ಲಿ ನಾವು ತಲೆಬಾಗಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ದೃಷ್ಟಿಯಿಂದ ಸನ್ಮಾನ್ಯ ಕುಮಾರಸ್ವಾಮಿಯವರು ಅವ್ರಿಗೆ ಇದ್ದಂಥ ಅವಕಾಶ, ರಾಜಕೀಯ ಪ್ರಭಾವ ಇದ್ದಾಗಲೂ ಕೂಡ ಇದನ್ನು ಈ ಥರ ನಾವು ಅದನ್ನು ನಂದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ಹೋಗಲಿಲ್ಲ. ಯಾಕೆಂದರೆ ಅವ್ರು ಯಾವುದೇ ಕೂಡ ಲೋಪದೋಷ ಮಾಡಿಲ್ಲ ಅಂತಕ್ಕಂಥ ಭರವಸೆ, ನಂಬಿಕೆ ಅವ್ರಿಗಿರೋದ್ರಿಂದ ಖಂಡಿತ ಇದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಸರ್ಕಾರ ಈ ಥರ ಒಬ್ಬೊಬ್ಬರನ್ನು ಕೂಡ ಅಲ್ಲಿ ಹತೋಟಿಗೆ ತಗೊಳ್ಳಿಕ್ಕೆ, ಅವರ ಒಂದು ಏನು ವೇಗವನ್ನು ತಗ್ಗಿಸ್ಲಿಕ್ಕೋಸ್ಕರ ಈ ಥರ ಮಾಡಲಿಕ್ಕೆ ಈ ಸರ್ಕಾರ ಹೊರಟಿದೆ. ಸದನದ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆನೂ ಕೂಡ ನಾವು ನೋಡ್ತಾ ಇದ್ದೇವೆ. ಎಲ್ಲಾದರೂ ಕೂಡ ವಿರೋಧ ಪಕ್ಷದವ್ರು ಏನಾದ್ರು ಧ್ವನಿ ಎತ್ತಿದ್ರೆ BJP-ಅವ್ರನ್ನ ನೀವೇನು ಮಾಡಿರಲಿಲ್ವ, ಹಿಂದೆ ನೀವು ಮಾಡಿರೋದನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ಮಾಡಿರೋದಕ್ಕೆ ಅವ್ರನ್ನ ಹೊರಗಡೆ ಕೂರಿಸಿದ್ದಾರೆ. ನಿಮ್ಮನ್ನು ಕೂಡ ನೀವೇನೋ ಕೂಡ ಸರಿಪಡಿಸ್ತೀರಾ ಅಂತ ನಿಮಗೆ ಒಂದು ಅಧಿಕಾರ ಕೊಟ್ಟಾಗ ನೀವು ಅದೇ ಥರ ಮಾಡ್ತೀರಿ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ವಿರೋಧ ಪಕ್ಷದಲ್ಲೇ ಕೂತ್ಕೋಬೇಕಾಗ್ತದೆ. ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದನ್ನ ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ.
ಇದು ಅವ್ರ ಮೇಲೆ ಬೇರೆ ಯಾವುದೋ ಅಲಿಗೇಷನ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಈಗ ದೇವೇಗೌಡರು ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಇಷ್ಟು ವರ್ಷ 63 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಬಂದಿರತಕ್ಕಂಥ ಕುಟುಂಬ, ಅವ್ರಿಗಿರ್ತಕ್ಕಂಥ ಕಾಳಜಿ, ಜನಾಭಿಪ್ರಾಯ ಇದೆಲ್ಲ ನೋಡಿದ್ರೆ ಅವ್ರಿಗೆ ಇದನ್ನು ತಡಿಲಿಕ್ಕಾಗದೆ ಈ ಥರ ಎಲ್ಲಾದರೂ ಒಂದರಲ್ಲಿ ಇಕ್ಕಟ್ಟಲ್ಲಿ ಸಿಗಾಕ್ಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ಥರ ವ್ಯವಸ್ಥೆ ಸಂಚನ್ನು ರೂಢಿಸ್ತದೆ. ಜಮೀನಿಲ್ಲ ಅವ್ರಿಗೆ ಇನ್ನೂ 3 ಎಕರೆ ಬರಬೇಕು. ಒಂದು 3 ಎಕರೆ ಜಮೀನು ಅವರ ಅಳತೆ ಪ್ರಕಾರ 3 ಎಕರೆ ಬರಬೇಕು. ಅದನ್ನೆಲ್ಲ ಗುರುತಿಸ್ಕೊಡೋಂಥ ಕೆಲಸ ಸರ್ಕಾರ ಮಾಡಬೇಕಾಗ್ತದೆ. ಅವ್ರನ್ನ ಕರೆದು ಅವರಲ್ಲಿರ್ತಕ್ಕಂಥ ಅವ್ರ ದಾಖಲೆಗಳನ್ನ ಎಲ್ಲ ಪರಿಶೀಲನೆ ಮಾಡಿ ಅವ್ರ ಕ್ರಮ ತಗೋಬೇಕು. ಅದು ಯಾವುದು ತಗೊಳ್ಳದ ರೀತಿಯಲ್ಲಿ ಏಕಾಏಕಿ ಒಂದು ನೋಟಿಸ್ನು ಕೂಡ ಜಾರಿ ಮಾಡದೆ ಅವ್ರಿಗೆ ಅವರ ಏನು ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಏಕಾಏಕಿ ಹೋಗಿ ಸುಮ್ಮನೆ ತೆರವು ಮಾಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಇದರಲ್ಲಿ ರಾಜಕೀಯ ಅಡಗಿದೆ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. SITನ ಸ್ಥಾಪನೆ ಮಾಡಿದವ್ರು ಇವರೇ. ಇದಕ್ಕೋಸ್ಕರ SIT ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ಏನು ನಮ್ಮ ಇವರು ಇದ್ರಲ್ಲ ಬಳ್ಳಾರಿಲಿ ಮೈನ್ಸ್ದೆಲ್ಲ ಇದನ್ನು ಮಾಡ್ತಿದ್ರಲ್ಲ ಹಿರೇಮಠವರು ಇದ್ರ ಬಗ್ಗೆ ತನಿಖೆಗೆ SIT ಕೇಳಿದ್ರಿಂದ SIT ಕೇಳಿದರೆ ಸಹಜ, ಕಾನೂನಿಗೆ ತಲೆಬಾಗ್ತವೆ. ಆದರೆ ಯಾರು ಜಮೀನ್ದಾರನ್ನ ಕರೆದು ಅವ್ರನ್ನ ಪರಿಶೀಲನೆ ಮಾಡಿ ಅವ್ರ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಏಕಾಏಕಿ SIT ತೀರ್ಮಾನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ರಾಜಕೀಯ ಅಡಗಿರ್ತಕ್ಕಂಥದ್ದು. ಸರ್ಕಾರನೇ ಯಾರು ಮಾಡ್ತಾ ಇದ್ದಾರೆ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಇದನ್ನು ದ್ವೇಷದ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತು. ಆದ್ದರಿಂದ ಈ ಸರ್ಕಾರದಲ್ಲಿ ಈ ಥರ ಒಬ್ಬರ ವೇಗವನ್ನು ತಗ್ಗಿಸ್ಲಿಕ್ಕೋಸ್ಕರ ಈ ಥರ ಮಾಡಲಿಕ್ಕೆ ಹೊರಟಿದ್ದಾರೆ. ಖಂಡಿತ ಇದರಲ್ಲಿ ಅವರಿಗೆ ಇದರಲ್ಲಿ ಯಾವುದೇ ಕೂಡ ಉರುಳಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ.